ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂದರೆ, ಮನೇಲೇ ಕುಳಿತುಕೊಂಡು ನಾವು ಏನಾದರೂ ಸಂಪಾದನೆ ಮಾಡ್ಬೋದಾ, ಅಂದರೆ ವರ್ಕ್ ಫ್ರಮ್ ಹೋಮ್ ಥರ ಏನಾದರೂ ಮಾಡ್ಬೋದಾ, ಇದ್ರ ಬಗ್ಗೆ ಒಂದು ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಕಡೆ ನೋಡಿರ್ಬೋದು ನೀವು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಮನೇಲಿ ಕುಳಿತುಕೊಂಡು ಡೈಲಿ 5 ರಿಂದ 10 ಸಾವಿರ ರೂಪಾಯಿ ದುಡಿಬೋದು. ಇದು ನಿಜವಾಗ್ಲೂ ನಿಜಾನಾ? ಸೊ ನಾನು ಇದರ ಯಾವುದೇ ಒಂದು ಫೇಕ್ ಆ್ಯಪ್ ಬಗ್ಗೆ ಆಗಲಿ, ಯಾವುದೇ ಸ್ಕೀಮ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಲ್ಲ, ಆದರೆ ಇದು ನಿಜವಾಗ್ಲೂ ಇದೆ. ಸೊ ನಮ್ಮ ಹತ್ರ ಸ್ಕಿಲ್ ಇದ್ದರೆ ಡೆಫಿನೆಟ್ ಆಗಿ ನಾವು ದುಡಿಬೋದು. ಸೊ ಇದಕ್ಕೇನಂದರೆ, ಸಕ್ಸಸ್ ಈಸ್ ಈಕ್ವಲ್ ಟು ಸ್ಕಿಲ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಪೇಷನ್ಸ್ ಇದ್ದರೆ ಡೆಫಿನೆಟ್ ಆಗಿ ನಾವು ದುಡಿಬೋದು. ಹಾಗಾದರೆ ಶುರು ಮಾಡೋಣ ಇವತ್ತಿನ ವಿಡಿಯೋನ. ಸೊ ಮೊದಲನೇದು ಯೂಟ್ಯೂಬ್. ಸೊ ಎವಿಡೆನ್ಸ್ ಏನಂದರೆ, ಎವ್ರಿ ಡೇ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯೂಟ್ಯೂಬ್ ಚಾನಲ್ಸ್ನ ನೋಡ್ತಿದ್ದಾರೆ. ಸೊ ಅದರಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಐಡಿಯಾಗಳನ್ನ ಪೋಸ್ಟ್ ಮಾಡೋ ಮುಖಾಂತರ, ಹಾಗೆ ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಥರ ಯೂಸ್ ಮಾಡೋ ಮುಖಾಂತರ ನೀವು ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿಬೋದು. ಹಾಗೆ ಅದರಲ್ಲಿ ಇಮಿಡಿಯೇಟಾಗಿ ನೀವು ಬರಲ್ಲ, ಆದರೆ ನೀವು ಅದಕ್ಕೋಸ್ಕರ ಎಫರ್ಟ್ ಹಾಕಬೇಕು. ನಿಮ್ಮಲ್ಲಿ ಏನಿದೆ, ಯಾರೋ ಏನು ತೋರಿಸ್ತಾರೆ ಅನ್ನೋದಕ್ಕಿಂತ ನೀವೇನು ಪ್ರೊಫೆಷ್ನಲ್ ಆಗಿದ್ದೀರಾ ಅನ್ನೋದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ. ಸೊ ದಯವಿಟ್ಟು ಯಾರ್ಯಾರು ಈಗ ಈ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಅದರಲ್ಲಿ ನಿಮಗೆ ಗೊತ್ತಿರೋಂಥ ವಿಷಯದ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ. ಸೊ ಆಗ ಜನಗಳು ಅದರ ಬಗ್ಗೆ ತಿಳ್ಕೊಳ್ತಾರೆ, ಹಾಗೂ ನೀವು ಅದರಿಂದ ಸಕ್ಸಸ್ ಆಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ನಂಬರ್ 1. ಎರಡನೇದು ಫ್ರೀಲ್ಯಾನ್ಸಿಂಗ್. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಏನು ಅಂದರೆ, ಕೆಲವೊಂದು ಕಂಪ್ನಿಗಳು ಈ ವಿಡಿಯೋ ಎಡಿಟಿಂಗು ಮತ್ತು ಡಿಸೈನ್ ಮಾಡೋದು, ಎಕ್ಸೆಲ್ ಶೀಟ್ಗಳನ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಪವರ್ ಪಾಯಿಂಟು, ಟ್ರಾನ್ಸ್ಲೇಷನ್ಸು, ಈ ಥರ ಹಲವಾರು ಕೆಲವೊಂದು ಇದನ್ನು ಅವರು ಫ್ರೀಲ್ಯಾನ್ಸಿಂಗಿಗೆ ಬಿಡ್ತಾರೆ. ನೀವು ಗೂಗಲಲ್ಲಿ ಫ್ರೀಲ್ಯಾನ್ಸಿಂಗ್ ಅಂತ ಹೊಡೆದ್ರೆ ತುಂಬ ವೆಬ್ಸೈಟ್ಗಳು ಸಿಗುತ್ತೆ. ಅದರಲ್ಲಿ ನೀವು ಎಂಥರಲ್ಲಿ ಪ್ರೊಫೆಷ್ನಲ್ ಆಗಿದ್ದೀರಾ ಅದನ್ನು ನೀವು ಅದರಲ್ಲಿ ಹಾಕಿದ್ರೆ, ಸೊ ಅದರ ರಿಲೇಟೆಡ್ ಅಂತ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಿದ್ದು ನೀವು ಅವ್ರಿಗೆ, ನಾನು ಇಷ್ಟು ಅವರ್ ಕೆಲಸ ಮಾಡ್ತೀನಿ, ನನಗಿಷ್ಟು ನೀವು ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವರು ಅದನ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾಗೂ ನೀವು ಅದರಿಂದ ದುಡಿಬೋದು. ಸೊ ಎರಡನೇದು ಫ್ರೀಲ್ಯಾನ್ಸಿಂಗು. ಸೊ ಇಲ್ಲಿ ಏನಂದರೆ, ಸ್ಕಿಲ್ ಇದ್ದರೆ ಕ್ಲೈಂಟ್ ಭಾರತದಲ್ಲೇ ಅಂತಲ್ಲ, ವಿದೇಶಗಳಿಂದಲೂ ಬರ್ತಾರೆ. ಸೊ ನಿಮ್ಮ ಸ್ಕಿಲ್ಲನ್ನು ನೀವು ಅದರಲ್ಲಿ ತೋರಿಸಿದ್ರೆ ಡೆಫಿನೆಟ್ ಆಗಿ ನೀವು ಅದರಿಂದನೂ ದುಡಿಬೋದು. ಮೂರನೇದು ಅಫಿಲಿಯೇಟೆಡ್ ಮಾರ್ಕೆಟ್. ಈ ಅಫಿಲಿಯೇಟೆಡ್ ಮಾರ್ಕೆಟ್ ಅಂದರೆ, ನೀವೊಂದು ಪ್ರಾಡಕ್ಟ್ನ ಬಳಸ್ತಾ ಇದ್ದೀರಾ, ಅದನ್ನು ಹೇಗಿದೆ, ಅದರಿಂದ ನಿಮಗೇನು ಉಪಯೋಗ ಆಯಿತು, ಆ ಥರದ್ದೆಲ್ಲ ನೀವು ರಿವ್ಯೂಸ್ನ ಕೊಟ್ಟಾಗ ಆ ರಿವ್ಯೂಸಿಂದ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ ಕ್ರಿಯೇಟ್ ಆದಾಗ ಅದರಲ್ಲಿ ಬರುವಂಥ ಕಮಿಷನ್ಸ್ನಲ್ಲಿ ನಿಮಗೆ ಪಾಲು ಕೊಡ್ತಾರೆ. ಸೊ ಇದು ಯಾವ ಥರ ಅಂದರೆ, ನೀವು ಒಂದು ಪ್ರಾಡಕ್ಟ್ನ ನಿಮ್ಮ ಫೇಸ್ಬುಕ್ ಚಾನಲಲ್ಲಿ ಇರ್ಬೋದು, ಅಥವಾ ಯೂಟ್ಯೂಬಲ್ಲಿ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಆ ಪ್ರಾಡಕ್ಟ್ ಬಗ್ಗೆ ಬೇರೆಯವ್ರಿಗೆ ಹೇಳಿದಾಗ, ನಿಮ್ಮ ಲಿಂಕ್ ಮುಖಾಂತರ ಅವ್ರೇನಾದರೂ ಪರ್ಚೇಸ್ ಮಾಡಿದ್ರೆ ಅವರು ನಿಮಗೆ ಇಷ್ಟು ಅಂತ ಕಮಿಷನ್ ಕೊಡ್ತಾರೆ. ಸೊ ಇದು ಒಂಥರ ಈಗಿನ ಕಾಲದಲ್ಲಿ ಒಳ್ಳೆ ಹ್ಯಾಂಡ್ಸಮ್ ಆಗಿ ಬರ್ತಿರೋವಂಥ ದುಡ್ಡು. ಸೊ ದಯವಿಟ್ಟು ಅಫಿಲಿಯೇಟೆಡ್ ಮಾರ್ಕೆಟ್ ಬಗ್ಗೆನೂ ತಿಳ್ಕೊಳ್ಳಿ, ಹಾಗೆ ಅದರಲ್ಲಿ ಟ್ರೈ ಮಾಡಿ. ಡೆಫಿನೆಟ್ ಆಗಿ ಇಟ್ ಈಸ್ ವರ್ಕೌಟ್ ಫಾರ್ ಯು. ಸೊ ನಾಲ್ಕನೇದು, ನಿಮಗೆಲ್ಲ ಗೊತ್ತಿರೋಂಗೆ ಈಗ ಕೋವಿಡ್ ಬಂದ ನಂತರ ಈ ಆನ್ಲೈನ್ ಟೀಚಿಂಗ್ ಅನ್ನೋದು ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಸೊ ಆನ್ಲೈನ್ ಟೀಚರ್ಸ್ ಇವಾಗ ತುಂಬ, ಯಾಕಂದರೆ ಈ ಬೈಜೂಸು ತುಂಬಾ ಒಂದು ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಬಂದಮೇಲೆ ಹುಡುಗರು ಲೈಕ್ ಲ್ಯಾಪ್ಟಾಪ್ಸು, ಮೊಬೈಲ್ಸಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಟೀಚಿಂಗ್ ಅದೇ ಪ್ರೊಫೆಷನ್ ಆಗಿ ತೊಗೊಂಡಾಗ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ಅದರಲ್ಲಿ ಹೋಗಿ ನೀವು ಟೀಚ್ ಮಾಡ್ಬೋದು. ಅವ್ರಿಗೆ ಇಷ್ಟು ಅಂತ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ಕೆಲವೊಂದು ರಿಟರ್ನ್ ಟೆಸ್ಟು ಮತ್ತು ಕೆಲವೊಂದು ವಿಡಿಯೋ ಟೆಸ್ಟ್ಗಳೆಲ್ಲ ಇರುತ್ತೆ. ಅದನ್ನು ನೀವು ಪಾಸ್ ಆದರೆ ಡೆಫಿನೆಟ್ ಆಗಿ ನೀವು ಇಂಗ್ಲೀಷು, ಕನ್ನಡ, ಮ್ಯಾಥ್ಸು, ಮ್ಯೂಸಿಕ್ಕು, ಸ್ಪೋಕನ್ ಇಂಗ್ಲೀಷು, ಆ ಥರ ತುಂಬ ಸೋಷಿಯಲ್ಲು, ಸೈನ್ಸು, ಈ ಥರದ್ದೆಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಮಕ್ಕಳಿಗೆ ಅಂತಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಇವ್ರಿಗೆಲ್ಲ ನೀವು ಆನ್ಲೈನಲ್ಲೇ ಟೀಚಿಂಗ್ ಕೊಡ್ಬೋದು. ಸೊ ಇದರಿಂದನೂ ನೀವು ತುಂಬ ಸಂಪಾದನೆ ಮಾಡ್ಬೋದು. ಸೊ ಈಗೇನಂದರೆ, ಈ ಟ್ಯೂಟರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಹೋಗಿ ಇದನ್ನು ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಯವಿಟ್ಟು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ನೆಕ್ಸ್ಟ್ ಫಿಫ್ತ್, ಸೆಲ್ಲಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್.
ಡಿಜಿಟಲ್ ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ಈ ರೆಸ್ಯೂಮ್ಸ್ ಇರ್ಬೋದು, ಟೆಂಪ್ಲೇಟ್ಸ್ ಇರ್ಬೋದು, ಇ ಬುಕ್ಸ್ ಇರ್ಬೋದು. ಅಂದರೆ ಈ ಬುಕ್ಗಳನ್ನ ನೀವೇ ಸ್ವತಃ ನಿಮ್ಮ ಕಂಪ್ಯೂಟರಲ್ಲಿ ಟೈಪ್ ಮಾಡಿ ಅದನ್ನು ಸೇಲ್ ಮಾಡೋ ಥರದ್ದು, ಈ ಥರದ್ದೆಲ್ಲ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಸೊ ಇದನ್ನು ಕೂಡ ಈಗ ಏನಂದರೆ, ಇದನ್ನು ಕ್ರಿಯೇಟರ್ಸು ಸೆಲ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ವಿತೌಟ್ ಎನಿ ಶಾಪಿಂಗ್ ಫಿಸಿಕಲ್ ಆಗಿ ಬುಕ್ಸ್ನ ಓದ್ತಾರೆ. ಸೊ ಇದಕ್ಕೆ ಅವರು ನಿಮಗೆ ಪೇ ಮಾಡ್ತಾರೆ. ಸೊ ಇದು ಕೂಡ ಇವಾಗಿದೆ. ರೆಸ್ಯೂಮ್ಸ್ನ ಬೈ ಮಾಡ್ತಾರೆ. ನೀವು ರೆಸ್ಯೂಮ್ಸ್ನ ತುಂಬ ಚೆನ್ನಾಗಿ ಮಾಡಿದರೆ ಆ ರೆಸ್ಯೂಮ್ಸ್ನ ಬೈ ಮಾಡ್ತಾರೆ. ಸೊ ಆ ರೆಸ್ಯೂಮ್ಸ್ನ ಬೈ ಮಾಡಿದಾಗ ನಿಮಗೆ ದುಡ್ಡು ಬರುತ್ತೆ. ಸೊ ಈ ಥರದಲ್ಲೆಲ್ಲ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಯಾರು ನಮ್ಮ ರೆಸ್ಯೂಮ್ಸ್ನ ತೊಗೊತಾರೆ, ಯಾರು ನಮ್ಮ ಟೆಂಪ್ಲೇಟ್ಸ್ನ ತೊಗೊಳ್ತಾರೆ ಅಂದರೆ, ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋರು ತುಂಬ ಜನ ಇದ್ದಾರೆ. ನೀವು ಗೂಗಲಲ್ಲಿ ಹೋಗಿ ನೋಡಿದಾಗ ಲಾಡ್ ಆಫ್ ರೆಸ್ಯೂಮ್ಸ್ ಬರ್ತಾ ಇದೆ. ಅದನ್ನು ಯೂಸ್ ಮಾಡಿಕೊಂಡು ತುಂಬ ಜನ ಕೆಲಸ ತಗೋತಾ ಇದ್ದಾರೆ. ಸೊ ದಯವಿಟ್ಟು ಇದನ್ನು ಒಂದು ನೀವು ಪರ್ಚೇಸ್ ಆಗಿ ಮಾಡ್ಬೋದು. 6 ಬಂದ್ಬಿಟ್ಟು AI ಸರ್ವಿಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗ ಯಾವ ರೀತಿ ಆಗಿದೆ ಅಂದರೆ, ಚಾಟ್ GPT ಇರ್ಬೋದು, ಜೆಮಿನಾ ಇರ್ಬೋದು, ಹೀಗೆ ಭಾಳ ಒಂದು ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ. ಇದರಲ್ಲಿ ಏನಪ್ಪ, ಅದೇ ನಮ್ಗೆ ಹೇಳ್ಕೊಡುತ್ತಲ್ವಾ, ನಾವೇನು ಅದರಲ್ಲಿ ಮಾಡೋದು ಅನ್ನೋದ್ರೆ ನಿಜವಾಗ್ಲೂ ಅದೊಂದು ತಪ್ಪು ತಿಳುವಳಿಕೆ. ಎಐಗೆ ಕೊಡ್ತಾ ಇರೋಂಥ ಪ್ರತಿಯೊಂದು ಪ್ರಾಂಪ್ಟ್ಗಳು ನಾವು ಮಾಡೋಂಥ ಒಂದು ಪ್ರಾಂಪ್ಟ್ಗಳೇ. ಇವತ್ತು ಏನೇನು AI ಮಾಡ್ತಾ ಇದೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿರೋದು ಎಲ್ಲ ಮನುಷ್ಯರೇ, ಎಲ್ಲನೂ ನಮ್ಮಂಥ ನಿಮ್ಮಂಥ ಜನಗಳೇ. ಸೊ ನೀವು AI ಗೆ ನಿಮ್ಮ ಡೈಲಿ ಅದಕ್ಕೆ, ಯಾಕಂದರೆ ಏನೇನು ಇನ್ಪುಟ್ ಕೊಡ್ತೀರಾ ಆ ಇನ್ಪುಟ್ನ ತಗೊಂಡು ಅದು ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸೊ AI ಕೂಡ ಮಿಸ್ಟೇಕ್ಸ್ ಮಾಡುತ್ತೆ. ಆ ಮಿಸ್ಟೇಕ್ಸ್ ಮಾಡೋದು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದೆ ಅನ್ನೋದನ್ನ ತಿದ್ದೋದು ಇದು ಒಂದು ಕೆಲಸನೇ. ಸೊ ಈಗ ಅದು ಬಹಳ ದೊಡ್ಡ ವೇಗವಾಗಿ ನಡೀತಾ ಇದೆ. US ಕಂಪನಿಗಳು, UK ಕಂಪನಿಗಳು ಈ ಥರದವರು ಹೈರ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಗಂಟೆಗೆ ಇಷ್ಟು ಅಂತ ನೀವು ಆಲ್ರೆಡಿ ಅವರು ಪೇ ಮಾಡ್ತಾ ಇದ್ದಾರೆ. ಸೊ ಗೂಗಲಲ್ಲಿ AI ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನೀವು ಹೋಗಿ ನೋಡಿದಾಗ ಡೆಫಿನೆಟ್ಲಿ ದೇರ್ ಆರ್ ಲಾಡ್ ಆಫ್ ಇದು. ಅದರಲ್ಲಿ ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರುತ್ತೆ. ಅದನ್ನು ಪಾಸ್ ಆದರೆ ಗಂಟೆಗೆ 3 ಇಂದ 4 ಅವರ್ ಕೆಲಸ ಇರುತ್ತೆ. ಮೇ ಬಿ ಒಂದು 5,000 to 6,000 ರುಪೀಸು ಆರಾಮಾಗಿ ದುಡಿಬೋದು. ಸೊ ಅದು ಅಲ್ಲದೆ ಲ್ಯಾಂಗ್ವೇಜಸ್ಸು ಅದರಲ್ಲಿ ತುಂಬ ಇದೆ. ಸೊ ನಿಮ್ಗೆ ಇಷ್ಟವಾದ ಲ್ಯಾಂಗ್ವೇಜಸ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಕೆಲಸ ಮಾಡ್ಬೋದು. ಹಾಗೆ ನಮ್ಮ 7ನೇದು ಮತ್ತು ಕೊನೆಯ ಒಂದು ಪ್ಲ್ಯಾಟ್ಫಾರ್ಮ್ ಬಂದು ಸರ್ವೆ ಮತ್ತು ಯೂಸರ್ ಟೆಸ್ಟಿಂಗ್ಸ್ ಅಂತ. ಈ ಸರ್ವೆಗಳಲ್ಲಿ ನನಗನ್ಸಿದ ಮಟ್ಟಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ದುಡ್ಡು ಬರಲ್ಲ. ಇಟ್ ಈಸ್ ಅ ಸರ್ವೆ. ಅರೌಂಡ್ 300 ರೂಪಾಯಿ ಬರ್ಬೋದು, 200 ರೂಪಾಯಿ ಬರ್ಬೋದು, ಡಿಪೆಂಡ್ಸ್ ಆನ್ ದ ಸರ್ವೆ. ಸೊ ಬಟ್ ಆದರೆ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಥರ ಅದೊಂದು ಜನ್ರೇಟ್ ಮಾಡಿಕೊಡುತ್ತೆ. ಈಗ ನಾವು ಫ್ರೀ ಟೈಮಲ್ಲಿ ಸುಮ್ಮನೆ ಮೊಬೈಲ್ ನೋಡೋದಕ್ಕಿಂತ ಒಂದು ಸರ್ವೆನ ನೀವು ಮುಗಿಸ್ಕೊಟ್ರೆ ನಿಮ್ಗೆ 200 ಇಂದ 300 ರೂಪಾಯಿ ಸಿಗುತ್ತೆ. ಇಟ್ ಈಸ್ ಗುಡ್ ಅಮೌಂಟ್ ಅಂತ ನನಗನ್ಸುತ್ತೆ. ಸೊ ಇದೊಂಥರ ಪಾಕೆಟ್ ಮನಿ ಇದ್ದಂಗೆ. ಸೊ ದಯವಿಟ್ಟು ಈ ಆನ್ಲೈನ್ ಸರ್ವಿಸ್ಗಳನ್ನ ಮತ್ತು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಸಿಕ್ಕಿದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ 7 ದುಡಿಯೋದನ್ನು ಹೇಳ್ತಾ ಇದ್ದೀನಿ. ಸೊ ಕನ್ಕ್ಲೂಷನ್ ಏನಂದರೆ, ಹಣ ಸಂಪಾದನೆ ಮಾಡೋದು ಕಷ್ಟ ಅಲ್ಲ, ಆದರೆ ಪ್ರತಿಯೊಂದು ಹಣ ಸಂಪಾದನೆ ಮಾಡಬೇಕಾದ್ರೆ ಅದ್ರ ಹಿಂದೆ ಇರೋ ಶ್ರಮ ಮತ್ತು ಸ್ಕಿಲ್, ಆ ಸ್ಕಿಲ್ನ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಈ ಎಲ್ಲನೂ ದುಡಿಯೋದಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಅದಕ್ಕೆ ಸ್ವಲ್ಪ ಈ ಫೇಕ್ ಆ್ಯಪ್ಸಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ಕೆಲವೊಂದು ಮೊದಲೇ ದುಡ್ಡು ಕಟ್ಟಿ ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ನೀವು ದಯವಿಟ್ಟು ಹೋಗಬೇಡಿ. ಯಾವುದೇ ಒಂದು ಆ್ಯಪ್ಗಳಾಗಲಿ ಫಸ್ಟೇ ದುಡ್ಡು ಕೇಳಲ್ಲ. ಒಂದು ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟ್ ಎಲ್ಲ ಆದಮೇಲೆ ಅವರು ನಿಮ್ಗೆ ಜೆನ್ಯೂನ್ ಆಗಿದ್ದರೆ ಅವ್ರು ನಿಮ್ಮ ಹತ್ರ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸು ತೊಗೊಳ್ಳಲ್ಲ. ಅವರು ಕಂಟಿನ್ಯೂ ಆಗಿ ನಿಮಗೆ ಫಾಲೋ ಅಪ್ ಮಾಡಿ ನಿಮ್ಮಿಂದ ವರ್ಕ್ ತೊಗೊಳ್ತಾರೆ, ಹಾಗೂ ನಿಮ್ಗೆ ಅದನ್ನು ಪೇ ಮಾಡ್ತಾರೆ. ಹಾಗೆ ನೀವು ಒಂದು ಸ್ಕಿಲ್ ಇದ್ದರೆ, ಒಂದು ಲ್ಯಾಪ್ಟಾಪು ಅಥವಾ ಮೊಬೈಲು, ಹಾಗೆ ಸ್ವಲ್ಪ ಪೇಷನ್ಸ್ ಇಷ್ಟಿದ್ದರೆ ಕೂಡ ಈ ಜರ್ನಿಲಿ ಡೆಫಿನೆಟಾಗಿ ದುಡ್ಡನ್ನ ಮಾಡ್ಬೋದು. ಸೊ ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದ ಸ್ನೇಹಿತರೆ.